आप देख रहे हैं 7 न्यूज। मैं आपके साथ मोहम्मद सलमान जुनैदी। 80वें स्वतंत्र दिवस पर बीजापुर में तिरंगे की शान। बीजापुर में 80वां स्वतंत्र दिवस धूमधाम से मनाया गया। मंत्री एमबी पाटिल ने फहराया तिरंगा। सबसे पहले 7 न्यूज की तरफ से सभी देशवासियों को 15 अगस्त 80वें स्वतंत्र दिवस की बहुत बहुत मुबारकबाद। जैसे कि आज 15 अगस्त 80वां स्वतंत्र दिवस का दिन है। आज ही के दिन साल 1947 में हमारा देश अंग्रेज हुकूमत से आजाद हुआ था, लेकिन ये आजादी हमें यूं ही नहीं मिली। इसी आजादी के लिए हमारे देश के कई फ्रीडम फाइटर्स ने संघर्ष किया, आंदोलन किया और अपनी जानों की कुर्बानी तक दे दी, तब जाकर हमें ये आजादी हासिल हुई है। इसीलिए हर साल देश भर के स्कूल, कॉलेज, ऑफिसेस और अलग अलग जगहों पर स्वतंत्र दिवस बड़े ही जोश और जज्बे के साथ मनाया जाता है। इसी तरह 80वें स्वतंत्र दिवस के मौके पर बीजापुर शहर के अंबेडकर स्टेडियम में 80वां स्वतंत्र दिवस बड़े ही धूमधाम के साथ और जोश खरोश के साथ मनाया गया। इस मौके पर मंत्री एमबी पाटिल ने तिरंगा फहराया। इस अवसर पर एमएलए यतनाल, एसपी लक्ष्मण निम्बर्गी, डीसी के आनंद के अलावा जिले भर के स्कूलों के विद्यार्थी और हजारों लोग रहे मौजूद। तो बीजापुर में इस साल का स्वतंत्र दिवस किस तरह से मनाया गया है और मंत्री एमबी पाटिल ने इस स्वतंत्र दिवस को लेकर बात करते हुए क्या कहा है, आइए सुनते हैं और देखते हैं। विजयपुर नगरदಲ್ಲಿರುವ ಜ್ಞಾನದ ಸಂಕೇತ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೆದಿರುವ ನನ್ನ ವಿಜಯಪುರ ಜಿಲ್ಲೆಯ ಸಮಸ್ತ ಮಹಾಜನತೆಗೆ ಗೌರವಪೂರ್ವಕ ನಮಸ್ಕಾರಗಳು। ಇಂದು ಭಾರತ ಮಾತೆಯು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಗಿ 79 ವರ್ಷಗಳನ್ನು ಪೂರೈಸಿದ ಐತಿಹಾಸಿಕ ದಿನವಾಗಿದೆ। ಸ್ವಾತಂತ್ರ್ಯ ದಿನಾಚರಣೆ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಸ್ವತಂತ್ರ ಹೋರಾಟಗಾರರನ್ನು ಸ್ಮರಿಸಲು, ರಾಷ್ಟ್ರೀಯ ಐಕ್ಯತೆಯನ್ನು ಬಲಪಡಿಸಲು ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಇರುವ ಅತ್ಯಂತ ಮಹತ್ವದ ರಾಷ್ಟ್ರೀಯ ಹಬ್ಬವಾಗಿದೆ। ಇದರ ದ್ಯೋತಕವಾಗಿ ರಾಷ್ಟ್ರಾದ್ಯಂತ ಸ್ವಾತಂತ್ರ್ಯ ದಿನೋತ್ಸವವನ್ನು ಶ್ರದ್ಧೆ, ಭಕ್ತಿ, ಸಂತಸ ಹಾಗೂ ಸಡಗರದಿಂದ ಸಂಭ್ರಮಿಸಲಾಗುತ್ತದೆ। ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳನ್ನ ಕೋರುತ್ತೇನೆ। ಸಮಾನತೆ, ಕಾಯಕ ಮತ್ತು ದಾಸೋಹ ತತ್ವದ ಮೂಲಕ ಸಮಾಜದಲ್ಲಿನ ಜಾತಿ, ವರ್ಗ ಮತ್ತು ಲಿಂಗ ತಾರತಮ್ಯ ನಿವಾರಿಸಲು ಭದ್ರ ಅಡಿಪಾಯ ಹಾಕಿದ ಪ್ರಾತಸ್ಮರಣೀಯ ಬಸವಾದಿ ಪ್ರಮುಖರು, ಶರಣರು, ಸಂತರು, ಸೂಫಿಗಳು, ದಾರ್ಶನಿಕರು, ಸಮಾಜ ಸುಧಾರಕರು, ಸಾಂಸ್ಕೃತಿಕ ಹರಿಕಾರರು, ತ್ಯಾಗ, ಬಲಿದಾನ, ಸೇವೆಗೆ ಹೆಸರಾದ ಶೂರ ಸೇನಾನಿಗಳು ಹಾಗೂ ಅಪ್ರತಿಮ ರಾಷ್ಟ್ರ ಭಕ್ತರು ಭಾರತಾಂಬೆಗೆ ನೀಡಿದ ಕೊಡುಗೆಗಳ ಅಜರಾಮರ। ಆದ್ರಿಂದ ಅವರೆಲ್ಲರಿಗೂ ಈ ವೇದಿಕೆ ಮೂಲಕ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸುತ್ತೇನೆ। ಬ್ರಿಟಿಷರ ದಾಸ್ಯದಿಂದ ದೇಶವನ್ನು ಮುಕ್ತಗೊಳಿಸಲು ನಡೆದ ಐತಿಹಾಸಿಕ, ಅಹಿಂಸಾತ್ಮಕ ಮತ್ತು ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಿಜಾಪುರ ಜಿಲ್ಲೆಯು ಮಹತ್ವದ ಮತ್ತು ಸ್ಮರಣೀಯ ಪಾತ್ರವನ್ನು ವಹಿಸಿದೆ। ಪ್ರತಿಯೊಬ್ಬ ದೇಶವಾಸಿಗೂ ಪ್ರಾತಸ್ಮರಣೀಯ ಎನಿಸಿದ ಕರ್ನಾಟಕದ ಸರ್ದಾರ್ ಪಟೇಲ್, ಎಂದೇ ಖ್ಯಾತರಾದ ಚನ್ನಬಸಪ್ಪ ಅಂಬಲಿ, ಕಾಕಾ ಕಾರ್ಕನೇಶ್, ತಮ್ಜಿ ಕುಸಾಜಿ ಮಿರಜ್ಕರ್, ಇಂಚಗೇರಿಯ ಮಾದಾನಂದ ಪ್ರಭುಗಳು, ಸುರ್ಪುರ್ ಮಲ್ಲಪ್ಪ, ಜೀವರಾಜ್ ಜೋಶಿ, ಮೋರೆ ಹನುಮಂತರಾಯರು, ದೇವನಾಥಿಗೆಯಲ್ಲಿ ನೆಲೆಸಿದಂತ ವಾಸುದೇವ್ ಬಲವಂತ್ ಫಡ್ಕೆ, ಮಹಾಸೇನಾನಿ ರಮಾನಂದ ತೀರ್ಥರು, ರಾಚಪ್ಪ ಗುರುಲಿಂಗಪ್ಪ ಹೋಳ್ಗಿ, ನಾರಾಯಣ ರಾಜೇಂದ್ರ ದೇಸಾಯಿ, ರತನ್ ಚಂದ್ ಪಾಯಪ್ಪ ಜಗಶೆಟ್ಟಿ, ಶಂಕರಗೌಡ ಪಾಟೀಲ್, ಭಗವಾನ್ ಸಿಂಗ್ ಅಂಗಡಿ, ಶಿವಾನಂದ ಶಿವಗಳು, ತಿಪ್ಪಣ್ಣ ಶಂಕರಪ್ಪ ಗುದ್ದಿ, ಬಾಳಪ್ಪ ನರಸಪ್ಪ ಬೋಸ್ಗಿ, ಮಲ್ಲಪ್ಪ ಬಸಪ್ಪ ಕುಂಬಾರ್, ಈರಪ್ಪ ಕಳ್ಳಪ್ಪ ಬಡಗೇರ್, ಹಂಸಂಗಿಯ ಮಧುರಚಂದ್ರರು, ಪಿ ತುಳಾ ಸಾಹೇಬ್, ನಾವಣಿ ರತ್ನ ಖಾಜಾಬಾಯಿ, ರೇವಪ್ಪ ಕಾಪ್ಸೆ, ಯರಮಲಪ್ಪ ಶಿವಪ್ಪ ವಾಲಿ, ಬಸಪ್ಪ ಬಳಗಲಿ, ಶಂಕರಾಯ ಮಲ್ಲೆ ಪೂಜಾರಿ, ಶ್ರೀಮಂತ್ ಮಲ್ಕಾಜಪ್ಪ, ಹೊನ್ನಡೆಯ ಸಿದ್ದರಾಮಯ್ಯ, ನಾಗೇಂದ್ರಪ್ಪ ಕಪಟ್ಕರ್, ರೇವಣಸಿದ್ದಯ್ಯ ನದಿಮಠ್, ಬಸಪ್ಪಣ್ಣ ಶಿರೂರ್, ಸುಗಂಧಿ ಮುರಿಯಪ್ಪಣ್ಣ, ಬಾಬುರಾವ್ ಹುಜರೆ, ರಾವ್ ಬಹದ್ದೂರ್ ಡಾಕ್ಟರ್ ಫಲ್ಗು ಹೊಳಕಟ್ಟಿ, ಶಿಕ್ಷಣ ದಾಸೋಹಿ ಮಂತ್ರಾಳ ಶಿವಯೋಗಿಗಳು, ಬಸಲಿಂಗಪ್ಪ ದೇಸಾಯಿ, ವೆಂಕಪ್ಪ ಕುಸಪ್ಪ ದೇಸಾಯಿ ಹಾಗೂ ಅಗರಕೇಡದ ಜಾಗೀರ್ದಾರ್ ಮುಂತಾದವರೆಲ್ಲರೂ ತಾಯ್ನಾಡಿಗೆ ಸ್ವಾತಂತ್ರ್ಯಕ್ಕಾಗಿ ದಿಟ್ಟದಂತ ಹೋರಾಟ ನಡೆಸಿ ಬ್ರಿಟಿಷರು ನೀಡಿದ ಶಿಕ್ಷೆ ಮತ್ತು ಹಿಂಸೆಗಳನ್ನು ಅನುಭವಿಸಿ ವೈಯಕ್ತಿಕ ಮತ್ತು ಕೌಟುಂಬಿಕ ಹಿತಾಸಕ್ತಿಗಳನ್ನು ನಾಡಿಗಾಗಿ ಸಮರ್ಪಿಸಿ ಈ ನೆಲದ ಇತಿಹಾಸದ ಪುಟದಲ್ಲಿ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು
ಪೊಲೀಸ್ ಇಲಾಖೆಯ ಬಿಳಿಯ ಬಣ್ಣದ ತೆರೆದ ವಾಹನದಲ್ಲಿ ರಕ್ಷೆಯಲ್ಲಿ ಪಥ ಸಂಚಲನ ತಂಡಗಳ ವೀಕ್ಷಣೆಗೆ ವಾತಾವರಣಕ್ಕೆ ತಕ್ಕ ಆಶಾದಾಯಕ ಬೆಳವಣಿಗೆ ನಿರೀಕ್ಷೆಯನ್ನು ಇಟ್ಟಿರ್ತಕ್ಕಂತಹ ಸವ್ಯಸಾಚಿ ಡಾಕ್ಟರ್ ಎಂ.ಬಿ. ಪಾಟೀಲ್ ಪಥ ಸಂಚಲನ ತಂಡಗಳ ವೀಕ್ಷಣೆ. ಸಚಿವರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಡಾಕ್ಟರ್ ಎಂ.ಬಿ. ಪಾಟೀಲ್ ರವರು ತಂಡಗಳ ವೀಕ್ಷಣೆಯನ್ನು ಮಾಡಿ ಮತ್ತೆ ವೇದಿಕೆ ಮೇಲೆ ಪಥ ಸಂಚಲನೆಯ ಮಾರ್ಗದರ್ಶನ ಮಾನ್ಯ ಶ್ರೀ ಲಕ್ಷ್ಮಣ್ ನಿಂಬರ್ಗಿ, ಭಾರತೀಯ ಪೊಲೀಸ್ ಸೇವೆ ಮಾನ್ಯ ಪೊಲೀಸ್ ಅಧೀಕ್ಷಕರು ವಿಜಯಪುರ, ಶ್ರೀ ಎಂ.ಎ. ಉಪಾಸೆ ಡಿಎಸ್ಪಿ ಡಿಆರ್ ಘಟಕ ವಿಜಯಪುರ, ಐಎಸ್ ತೇಲಿ ಆರ್ಪಿಐ ಡಿಆರ್ ವಿಜಯಪುರ ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಬರ್ತಾ ಇದ್ದಾರೆ. ಎರಡನೆಯ ತಂಡ ಐಆರ್ಬಿ ಘಟಕ ಶ್ರೀ ಪ್ರಸಾದ್ ಜನುಮಾಲ RSI ಐಆರ್ಬಿ ಘಟಕ, ಶ್ರೀ ಭೀರಪ್ಪ ಕೋಟೆ ಜಲನಗರ ಪೊಲೀಸ್ ಠಾಣೆಯ PSI ನಾಗರಿಕ ಪೊಲೀಸ್ ಪಡೆ, ಗೃಹ ರಕ್ಷಕ ದಳ HH ಮಾಂದಾರ್ ಸಾರ್ಜೆಂಟ್ ಶಿವಾನಂದ್ ಶಿರೂರ್ ಸಮಾದೇಶರ ಸಹಕಾರದಲ್ಲಿ, ಅರಣ್ಯ ಇಲಾಖೆ ಶ್ರೀ ಜಗದೀಶ್ ಬಾಬುಳ್ಗಾಂವ್ DRFO, ಅಗ್ನಿಶಾಮಕ ಇಲಾಖೆ ಉಮೇಶ್ ತಳಕೇರಿ ಅಗ್ನಿಶಾಮಕ ಠಾಣಾಧಿಕಾರಿ, ಸೈನಿಕ ಶಾಲೆ ನಿಹಾದ್ ಬಂಥನಾಳ್ ಹವಾಲ್ದಾರ್ ಸರ್ಫರಾಜ್ ಖಾನ್ ನೇತೃತ್ವದಲ್ಲಿ, NCC ಸೀನಿಯರ್ ವಿಭಾಗ ಶಿವಾಜಿ ಹವಾಲ್ದಾರ್, ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ 12 ದುರ್ಗ ಕುರ್ಚಿ ಹಿರೇಮಠ್ ಶ್ರೀಮತಿ M.M. ತೆಲಗಿ ಅವರ ಮಾರ್ಗದರ್ಶನದಲ್ಲಿ, ಡಾಕ್ಟರ್ ನಂದಾ ತಿಕೋಟಿ ಅವರ ಮಾರ್ಗದರ್ಶನ, ಸಂಜನಾ ಭೋವಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ ತೊರಬಿ, ಶ್ರೀ ಜಗಜ್ಯೋತಿ ಪ್ರೌಢಶಾಲೆ ಪುಲ್ಕೇಶ್ ನಗರ ಭಾರತ ಸೇವಾದಳ, ಭಾಗ್ಯಶ್ರೀ ಡೊಳ್ಳಿ ಶ್ರೀ S.L. ರಾಠೋಡ್ ಅವರ ಮಾರ್ಗದರ್ಶನ, ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ವಿನಯ್ ಕುಮಾರ್ ಜೋಗೋರ್ LK ಕುಲಕರ್ಣಿ ಅವರ ಮಾರ್ಗದರ್ಶನ, ಪ್ರೀತಿ ಕಾಳೆ ಅವರ ಮಾರ್ಗದರ್ಶನದಲ್ಲಿ ಸ್ನೇಹ ಬಡಗಾನೂರ್ ಸ್ಕೌಟ್ ಮತ್ತು ಗೈಡ್ಸ್ ತಂಡ ಸೆಂಟ್ ಜೋಸೆಫ್ ಶಾಲೆ ಮುಕ್ತಾಂಕರ್ ಮೊದಲವಾಗಿ ಅನಿಲ್ ಗೋರ್ಮೆ ಅವರ ಮಾರ್ಗದರ್ಶನದಲ್ಲಿ, ಯಾಲಕ್ಷಿ ಶಾಲೆ ಕುಮಾರಿ ಭಾಗ್ಯಶ್ರೀ ಕೋಳೆ IG ಕೊಟ್ನಾಳ್ HG ಬಡ್ಗೇರವರ ಸಹಕಾರದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ಶಿವಚರಣ ಹರಳಯ್ಯ ಅಂಧ ಮಕ್ಕಳ ಶಾಲೆ, ಶಾಹೀದ್ ಮಕಾಂದಾರ್ SR ರಣಶಿಕಾರಿ ಹಾಗೂ ಮನೋಜ್ ದೊಡ್ಡಮನಿಯವರ ಸಹಕಾರದಲ್ಲಿ ಅಂಧ ಮಕ್ಕಳು ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈ ತಂಡವನ್ನ ಅನುಸರಿಸಿ ಶ್ರೀಮತಿ ವಿಜಯಲಕ್ಷ್ಮಿ ಸರ್ವೋತ್ತಮ ದೇಶಪಾಂಡೆ ಶಿಕ್ಷಣ ಮತ್ತು
ವಿಜಯಪುರ ಪ್ರಶಾಂತ್ ದೇಶಪಾಂಡೆ ಅವರ ಸಹಕಾರದಲ್ಲಿ ಡಾಕ್ಟರ್ ಎಂ ಬಿ